ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಇವತ್ತು ಆಫೀಸಿಗೆ ಬಂದಿಯಾಳೆ. ಆಫೀಸಿಗೆ ಬಂದ ಮೇಲೆ ಅವಳ ತಂಗಿರಿಬ್ಬರು ಬಿಂದು ಸಿಂಧು ಆಫೀಸಿಗೆ ಬಂದುಬಿಟ್ಟಿದ್ದಾವೆ. ಎರಡೂ ಬಂದುಬಿಟ್ಟು ಇವರಿನ್ನ ಆಫೀಸಿಗೆ ಬಂದು ಇವನ ಹತ್ರ ಅಗ್ನಿ ಹತ್ರ ಮಾತಾಡ್ತಾ ಇರ್ತಾಳೆ. ಭಾಗಮಂಡಲದ್ದು ಪ್ರಾಜೆಕ್ಟು ನೋಡಿ ಅಂತ ಹೇಳಿದ್ದಾರೆ ಸರ್, ಅದಕ್ಕೆ ಹೋಗಿ ಬರಬೇಕಿತ್ತು ಸರ್ ಸೈಟ್ ವಿಸಿಟಿಗೆ ಅಂತ. ಅದನ್ನು ಆವಾಗಲೇ ನಾನು ಹೇಳಿದ್ದನ್ನು ನಿಮ್ಮ ಬಾಸ್ ಏನು ಮಾಡಲ್ಲ, ನೀವೇ ಮಾಡಿದ್ದೀರಲ್ಲ ಸರ್ ಎಲ್ಲ ಅಂತ. ಹೌದು ನಾನು ಮಾಡಿದ್ದೀನಿ, ಆದರೆ ಅದನ್ನು ನಿಮ್ಮ ಬಾಸು ಓಕೆ ಮಾಡಲ್ಲ ಅಂತ ಹೇಳ್ತಾರೆ. ಓಕೆ ಮಾಡಲ್ಲ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ಅದು ಬೇಡ ಅಂತ ಬಿಟ್ಟಾಕಿದ್ದಾರೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಮೇಲೆ ಈ ಕಡೆ ಅವ್ರ ಅತ್ತೆ ಮನೆಯಲ್ಲಿ ಮಾವ ನಾಟಕದ ಹಾಡು ಹೇಳ್ಕೊಂಡು ಅತ್ತೆನ ಚುಡಾಯಿಸ್ತಾ ಇರ್ತಾನೆ. ಹಿಂಗೇ ಮಾಡ್ತಿರು ನೀನು, ನನಗೂ ನೋಡಿ ನೋಡಿ ಸಾಕಾಗಿದೆ, ಯಾವ ಥರ ಒಂದಿನ ಕಾಫಿಲೋ ಟೀಲೋ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಅವಳು. ಅದನ್ನು ಇವನು ನಾಟಕದ ರೂಪದಲ್ಲಿ ಅವಳಿಗೆ ಟೀಸ್ ಮಾಡೋ ರೀತಿ ಹೇಳ್ತಾ ಇರ್ತಾನೆ ಹಾಡುಗಳು. ಅವನಿಗೆ ಅವ್ನು ನಾಟಕದವನಲ್ವ, ಹಂಗಾಗಿ ಹಾಡು ಹೇಳ್ತಲೇ ಇರ್ತಾನೆ. ಆ ರೀತಿ ಹೇಳುವಾಗ ಇವಳಿಗೆ ಸಖತ್ತು ಸಿಟ್ಟು ಬರ್ತಾ ಇರುತ್ತೆ. ಏನಪ್ಪ ಯಾವಾಗ ನೋಡಿದ್ರು ಹೀಗೆ ಕಾಲೆಳೆಯೋದೇ ಆಗೋಯ್ತಲ್ಲ ಅಂಥೇಳಿ. ಈ ಬಿಂದು ಸಿಂಧು ಇಬ್ಬರೂ ಆಫೀಸಿಗೆ ಬಂದುಬಿಟ್ಟಿದ್ದಾವೆ. ಇವು ಅಲ್ಲಿ ಆಫೀಸಲ್ಲಿದ್ದಾಗ ಸಾಕ್ಷಿಯವರೇ ನಿಮ್ಮನ್ನು ಕರೀತಾವ್ರೆ, ನಿಮ್ಮ ಕಡೆಯವ್ರು ಯಾರೋ ಬಂದು ಅಂತ ಬಂದು ಹೇಳ್ತಾರೆ. ಹೌದಾ, ನಮ್ಮ ಕಡೆಯವರೇ, ಯಾರು ಬಂದಿದ್ದಾರೆ, ಸರಿ ಬಂದೆ ನಡೀರಿ ಅಂತ ಹೇಳ್ತಾಳೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಬರ್ತಾಳೆ. ಬಂದರೆ ಇವೆರಡು ಒಕ್ಕರ್ಸ್ಕೊಂಡಿದ್ದಾವೆ. ಇವುಗಳು ಅವಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾವೆ. ಅಂದರೆ ಕರೆಕ್ಟಿಲ್ಲ, ನಿನ್ನ ಡಾಕ್ಯುಮೆಂಟ್ಸು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನೀನು ಸೇರ್ಕೊಂಡಿದ್ದೀಯಾ, ನೀನು 25,000, ನನಗೆ 25,000, ಸಿಂಧುಗೆ 25,000 ನೀನು ಸಂಬಳದಲ್ಲಿ ಕೊಡಲಿಲ್ಲ ಅಂದರೆ ನಾವು ಅದನ್ನೆಲ್ಲ ಇಲ್ಲಿ ಮ್ಯಾನೇಜರಿಗೆ ಹೇಳ್ತೀವಿ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಕೇಳೋವಷ್ಟು ಕೇಳಿದ್ಲು. ಕೇಳಾದಮೇಲೆ ನೀವು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಏನು ನೀವೆಲ್ಲ ಒರಿಜಿನಲ್ಲಾಗಿ ಕೊಟ್ಟು ಸೇರಿದ್ದೀರಾ, ಎಲ್ಲ ಡೂಪ್ಲಿಕೇಟ್ ತಾನೇ ಕೊಟ್ಟು ಸೇರ್ಕೊಂಡಿರೋದು. ಆಯಿತು, ನಾನು ಬಂದು ಹೇಳ್ತೀನಿ ನಡೀರಿ, ನಿನ್ನ ಆಫೀಸಿಗೂ ಬರ್ತೀನಿ, ಇವಳ ಆಫೀಸಿಗೂ ಬರ್ತೀನಿ, ಗೊತ್ತಾಗುತ್ತೆ ಆವಾಗ ಅಂತ ಹೇಳ್ತಾಳೆ. ಆವಾಗ ಅವರಿಬ್ಬರು ಎದ್ರಿ ನಡುಗೋಗ್ಬಿಡ್ತಾರೆ. ಇವಳು ಸಾಕ್ಷಿ ಯಾವ ಥರನೂ ನಾವು ಅವಳನ್ನ ಬಗ್ಸೋಕ್ಕೆ ಆಗಲ್ವಲ್ಲ ನೋಡು, ಎಷ್ಟು ಧೈರ್ಯವಾಗಿ ಹಿಂಗೆ ಹೇಳ್ತಾಳೆ ಅಂತ ಅಂದ್ಕೊಂಡು ಕೊನೆಗೆ ಅವೇ ಅಕ್ಕ ತಂಗಿ ಇಬ್ಬರು ಜಗಳಕ್ಕೆ ಬಿದ್ದುಬಿಡ್ತಾರೆ. ನಿಂದು ಫೇಕೇನೆ ಅಂತ ಹೇಳ್ಬಿಟ್ಟು. ಮತ್ತು ಇದೆಲ್ಲ ಗೊತ್ತಿರೋ ಹೊತ್ತಿಗೆ ಹೇಳ್ತಾಯಿದ್ದೀನಿ, ನನ್ನ ವಿಷಯ ನೀವು ಬಿಚ್ತೀನಿ ಅಂದರೆ ನಿಮ್ಮ ವಿಷಯ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಫಿ ಏನಾರ ಬೇಕಾ ಮೇಡಮ್ ಅಂತ ಕೇಳ್ಕೊಂಡು ಬರ್ತಾನೆ ಕಾಫಿ ಟೀ ಕೊಡೋನು. ಆವಾಗ ಅವ್ರ ಹತ್ರ ಹೇಳಿ ಕಳಿಸ್ತಾಳೆ, ಮ್ಯಾನೇಜರ್ನ 1 ನಿಮಿಷ ಬರೋಕ್ಕೆ ಹೇಳಿ ಅಂತ. ಮ್ಯಾನೇಜರ್ ಏನಕ್ಕೆ ಅಂತ ಕೇಳ್ತವೆ ಈ ಹುಡುಗಿರು. ಬೇಕು ಬರಲಿ ಬಿಡು ಅಂತೇಳಿ. ಆಗ ಬಂದಮೇಲೆ ನಿಮ್ಮ ಹತ್ರ ಏನೋ ಕೆಲಸ ಆಗಬೇಕಂತೆ ನೋಡಿ ಸರ್ ಇವ್ರಿಗೆ ಅಂತ ಹೇಳ್ತಾಳೆ. ಆಮೇಲೆ ಏನಾಗಬೇಕ್ರಮ್ಮ, ನೀವು ಯಾರಮ್ಮ ಅಂತ ಕೇಳ್ತಾರೆ. ಏನಿಲ್ಲ ಸರ್, ಸುಮ್ಮನೆ ಸಾಕ್ಷಿ ಯಾವಾಗಲೂ ಮನೇಲಿ ನಿಮ್ಮ ವಿಷಯ ಮಾತಾಡ್ತಾನೆ ಇರ್ತಾಳೆ, ಹಾಗಾಗಿ ಖುಷಿಯಾಗಿತ್ತು, ನೋಡಬೇಕು ಅನ್ನಿಸ್ತು ಅದಕ್ಕೇ ಅಂಥೇಳಿ ಅದಲು ಸುಳ್ಳು ಹೇಳ್ತವೆ. ಸುಳ್ಳು ಹೇಳ್ಬಿಟ್ಟು ಆಗ ಎದ್ನ ಬಿದ್ನ ಅಂತ ಓಡ್ತವೆ ಅವು ಪಾಡಿಗವು. ಆಮೇಲೆ ಮ್ಯಾನೇಜರು ಅವನ ಪಾಡಿಗೆ ಅವನು ಹೊರಟೋಯ್ತಾನೆ. ಆಮೇಲೆ ಸಾಕ್ಷಿ ಆಗ ಅಂದ್ಕೊಂಡು ಆಚೆ ಬರ್ತಾಳೆ. ಆಚೆ ಬಂದಾಗ ಇವು ಎರಡು ಹೋಗ್ತಿರೋದು ನೋಡ್ಬಿಟ್ಟು ಅಗ್ನಿ ಅಡ್ಡ ಹಿಡಿತಾನೆ ಅಲ್ಲಿ. ಇಲ್ಲೇನು ಕೆಲಸ, ಏನಕ್ಕೆ ಬಂದಿದ್ದೀರಾ ಅಂತೇಳಿ. ಆಮೇಲೆ ಸುಮ್ಮನೆ ಬಂದ್ವಿ ಬಾವ, ನೀವು ಇಲ್ಲೇ ಕೆಲಸಕ್ಕೆ ಸೇರಿದ್ದೀರಾ ಅಂತಾಳೆ ಒಬ್ಬಳು ಬಿಂದುನು. ಆವಾಗ ಮುಚ್ಚು ಬಾಯಿ, ಏನು ಮಾತಾಡೋಕ್ಕೊಂದು ಮ್ಯಾನೇಜ್ ಇಲ್ಲ, ಬಾಯಿ ಬಂದಾಗ ಮಾತಾಡ್ತೀಯ, ಮುಚ್ಚು ಬಾಯಿ ಅಂತಾನೆ. ಆಮೇಲೆ ಯಾಕ್ರ ಇಲ್ಲೇನಕ್ಕೆ ಬಂದಿದ್ದೀರಾ ನೀವು, ಏನು ಕೆಲಸ ಇತ್ತು ಇಲ್ಲಿ ಅಂತೇಳಿ. ಏನಿಲ್ಲ ಬಾವ, ನಿಮ್ಮನ್ನು ನೋಡ್ಕೊ ಹೋಗೋಣ ಅಂತ ಬಂದ್ವಿ ಅಂತ ತಮಾಷೆ ಮಾಡ್ತಾಳೆ. ಆಮೇಲೆ ಇಲ್ಲಿಂದ ಹೋದರೆ ಸರಿ, ಸುಮ್ಮನೆ ಇಲ್ಲಾಂದರೆ ಸುಮ್ಮನೆ ಬಿಡಲ್ಲ ನಿಮ್ಮನ್ನು ಅಂತ ಎದುರಿಸ್ತಾನೆ. ಆವಾಗ ಓಡೋಯ್ತವೆ. ಓಡೋದ್ಮೇಲೆ ಇವಳು ಸಾಕ್ಷಿ ಬರ್ತಾಳೆ. ಸಾಕ್ಷಿ ಬಂದ್ಬಿಟ್ಟು, ಇವ್ರು ಫಸ್ಟೇ ಗೊತ್ತಾ ಸರ್ ನಿಮಗೆ ಅಂತ. ಇವ್ರು ಗೊತ್ತಾ, ಅಯ್ಯಪ್ಪ ಈ ಬಜಾರಿರು ಗೊತ್ತಿಲ್ಲ ಅಂತ, ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತೀಯ, ಗೊತ್ತು ಅಂತ. ಯಾರು ಇವರು ಅಂತ ಕೇಳ್ತಾನೆ. ಇವರು ನೀವು ಯಾವತ್ತು ನೋಡಿದ್ರಿ ಸರ್ ಇವ್ರನ್ನ ಅಂತಾಳೆ. ಅಯ್ಯೋ, ಒಂದು ದಿವಸ ನಿನ್ನನ್ನು ಹುಡ್ಕೊಂಡು ಅವ್ರ ಮನೆಗೆ ಹೋದಾಗ
ಇವ್ರ ಮನೆಯಲ್ಲ ನೀನಿರೋದು ಅಂತ ಕೇಳ್ತಾನೆ. ಹೌದು ಅಂತ. ಆಮೇಲೆ ಇವ್ರ ಮನೆಗೆ ಹುಡ್ಕೊಂಡು ಹೋದಾಗ, ಅಪ್ಪ ನಿಮ್ಮ ಅತ್ತೆನಾ ಅವರು, ನಿಮ್ಮ ಅತ್ತೆ ಈ ಹುಡುಗಿರು ಇಬ್ಬರು 3 ಜನ ಸೇರ್ಕೊಂಡು ನನಗೆ ನರಕ ಯಾತನೆ ಅನುಭವಿಸಂಗೆ ಮಾಡಿಬಿಟ್ರು, ಅಷ್ಟು ಹಿಂಸೆ ಕೊಟ್ಬಿಟ್ರು ಇವರೆಲ್ಲ ಸೇರಿಕೊಂಡು ಅಂತಾನೆ. ಹೌದಾ ಸರ್ ಫಸ್ಟೇನಾ ಅಂತಾಳೆ. ಚೆನ್ನಾಗಿತ್ತ ಸರ್ ಅಂತಾಳೆ. ಏನು ಚೆನ್ನಾಗಿತ್ತು, ನಿನ್ನ ತಲೆ ಚೆನ್ನಾಗಿತ್ತಂತೆ, ನೀನು ಸಿಕ್ಕಬೇಕಿತ್ತು ಅವತ್ತು ಅಂತ. ಏನು ಮಾಡ್ತಿದ್ರಿ ಸರ್ ಸಿಕ್ಕಿದ್ರೆ ಅಂತಾಳೆ. ಸುಮ್ಮನೆ ಹೋಗಿ ಕೆಲಸ ನೋಡು ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅವನು ಆ ಕಡೆ ಹೋಗ್ತಾ ಇರ್ತಾನೆ. ಅಷ್ಟು ದೂರ ಹೋಗೋ ತಿರುಗಿ ನೋಡ್ತಾನೆ. ಇವಳು ಆ ಕಡೆನೇ ನೋಡ್ತಾ ಇರ್ತಾಳೆ ನಗಾಡ್ಕೊಂಡು. ಆಮೇಲೆ ಸರಿ ಅಂತ ಅವನು ಹೋಗ್ತಾನೆ ಆ ಕಡೆಗೆ. ಹೀಗೆ ಈ ಸ್ಟೋರಿ ಹೀಗೆ ಲವ್ ನಿಧಾನಕ್ಕೆ ಮುಂದುವರಿತಾ ಇದೆ. ಇಲ್ಲಿ ಹೋಗ್ತಾ 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 ತಿರುಗಿ ನೋಡ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವಳು ಪಾಡಿಗೆ ಇವಳು ಆಫೀಸಿಗೆ ಹೋಗ್ತಾಳೆ, ಅವನ ಪಾಡಿಗೆ ಅವನ ಆಫೀಸಿಗೆ ಹೋಗ್ತಾನೆ. ಹಿಂಗೆ ಕೆಲಸಗಳು ಈ ಥರ ನಡೀತಾ ಇರ್ತವೆ. ಇವರಿಬ್ಬರು ಹೋಗ್ಬಿಟ್ಟು ಅಲ್ಲಿ ಅವಳಿಗೆ ಯಾಮರ್ಸೋಕ್ಕೆ ಹೋದರು. ಕೊನೆಗೆ ಇವೇ ಯಾಮಾರಿ ಓಡಿ ಬಂದು ಅಲ್ಲಿಂದ ಬರ ಬಿತ್ತು. ಇಷ್ಟ ಆಯಿತು. ಸಾಕ್ಷಿ ಅಂತೂ ತುಂಬ ಖುಷಿಯಾಗಿದ್ದಾಳೆ. ಆದರೆ ಅಗ್ನಿ ಅಲ್ಲಿ ಹೋದರೆ ಅಲ್ಲಿ ಅವರ ಅತ್ತೆ ಅವಳಿರೋ ಮನೆಯಲ್ಲಿ ರಾಜು ಅನ್ನೋನು ಅಲ್ಲಿ ಅಡ್ಡಾಕೋತಾನೆ. ಏನಾರು ಹೇಳಿ ಸಾಕ್ಷಿ ಅಂತೇಳಿ ಅವನು ದುಬಾಲ್ ಬೀಳ್ತಾನೆ. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟು ಇಲ್ಲ, ನಾನು ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನನ್ನ ಜವಾಬ್ದಾರಿಗಳು ತುಂಬ ಇದೆ, ಅವೆಲ್ಲ ನಾವು ನಿಭಾಯಿಸಬೇಕು, ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾನೆ. ಆಯಿತು, ಮದುವೆ ಮಾಡ್ಕೊಳ್ಳಿ, ಯಾವಾಗ ಆಗ್ತೀರ ಆವಾಗಲೇ ಹೇಳಿ, ಆವಾಗಲೇ ರೆಡಿಯಾಗಿ ಬರ್ತೀನಿ ನಾನು, ಹಾಗೆ ಹೀಗೆ ಅಂತಾನೆ. ಇವನೇನು ಕೆಲಸ ಮಾಡ್ತಾನೆ ಏನೋ, ಯಾವಾಗಲೂ ಇಲ್ಲೇ ಕಾವಲು ಕಾಯ್ತಲ್ಲೇ ಇರ್ತಾನೆ. ಸಾಕ್ಷಿ ಸರಿ ಅಂತ ಹೇಳ್ಬಿಟ್ಟು, ಆಯಿತು ನಾನು ಇವಾಗ ಏನು ಕೇಳಬೇಡಿ, ನಿಮ್ಮ ಪಾಡಿ ನೀವು ಇದ್ದುಬಿಡಿ, ಹಿಂಗೆ ಅಡ್ಡ ಪಡ್ಡ ಹಾಕಿ ಹಿಂಗೆಲ್ಲ ಕೇಳೋಕ್ಕೆ ಬರಬೇಡಿ, ಚೆನ್ನಾಗಿರಲ್ಲ, ನೋಡಿದವ್ರಿಗೆ ಒಂಥರ ಅನಿಸುತ್ತೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇವನು ನಗಾಡೋದೆ, ಮುಖ ನೋಡಿದ್ರೆ ನಗ್ತಾನೆ. ಆಮೇಲೆ ಏನಕ್ಕೆ ಹಿಂಗೆಲ್ಲ ಆಡ್ತೀರಾ ನೀವು ಸೈಲೆಂಟಾಗಿರಬೇಕು, ಹಿಂಗೆಲ್ಲ ಆಡಬಾರ್ದು ಅಂತೇಳಿ ಅವಳು ಹೇಳ್ತಾಳೆ. ಹೇಳಿದ ಮೇಲೆ ಆಯಿತು ಸಾಕ್ಷಿಯವರೇ, ಇನ್ನು ಸೈಲೆಂಟ್ ಆಗ್ತೀನಿ, ಓಕೆ ಅಂತ ಹೇಳ್ಬಿಟ್ಟು ಇವನು ಸುಮ್ಮನಾಗ್ತಾನೆ. ಹೀಗೆ ದಿನ ಹೋಗುವಾಗ ಬರುವಾಗ ಇವನು ಅಡ್ಡ ಹಾಕತ್ತಾನೆ. ಇಲ್ಲಿ ಹೇಳಿ ಸಾಕ್ಷಿಯವರೇ ಏನು ಹೇಳ್ತೀರಾ, ಹೇಳಿ ಸಾಕ್ಷಿಯವರೇ ಏನು ಹೇಳ್ತೀರಾ, ಹೇಳಿ ಸಾಕ್ಷಿಯವರೇ ಅಂತ ದಿನ ಅಡ್ಡ ಹಾಕ್ಕೊಳ್ಳೋದೆಯಾ. ಏನು ಹೇಳ್ತಾಳೆ ಇವಳು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.